ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಲ್ಲೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನ ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನ ನೋಡಿ ಅವರ ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನ ನೀಡ್ತಾ ಇದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವರು ಬಹಳ ವಿರಳ ಅಂತ ನನಗನ್ಸುತ್ತೆ. ಕನಿಷ್ಠ 20 ಭಾಷೆಗಳಲ್ಲಿ 48,000 ಹಾಡು ಹೇಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನೋವು. ಆದರೆ ಕನ್ನಡ ಚಿತ್ರರಂಗಕ್ಕಂತೂ ನಿಜವಾಗ್ಲೂ ಆ ಜಾಗನ ಬರೆಸಲಿಕ್ಕೆ ಸಾಧ್ಯವೇ ಇಲ್ಲ. ಶತಮಾನಕ್ಕೊಂದು ನಕ್ಷತ್ರ ಅಂತಾರಲ್ಲ, ಹಾಗೆ ಜಾನಕಮ್ಮನವರು ಕೊಟ್ಟಂತ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ನಮ್ಮ ಗೆಲುವಿನ ಹಿಂದೆ ಅವರಿದ್ರು. ಇವತ್ತು ಅಲ್ಲಿ ಅವ್ರು ಮಲಗಿದ್ ನೋಡಿದಾಗ ನಿಜವಾಗ್ಲೂ ಶಾಂತವಾಗಿ ಚಿರನಿದ್ರೆಗೆ ಜಾರಿದ್ದಾರೆ. ಜಾನಕಮ್ಮ ಅವರು, ಎಸ್ ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದ್ರೆ ಅಂತಹ ದೊಡ್ಡ ಲೆಜೆಂಡರಿ ಸಿಂಗರ್ ಅಂದ್ರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿಯಾಗಿದ್ದಂತಹ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ ಅಥವಾ ಅಂತಹ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೇ ಇದ್ರೂ ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು ಅಂದ್ರೆ ಪ್ರೋಗ್ರಾಮ್ಗಳೆಲ್ಲ ಮಾಡಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, PB ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮ್ ಅಲ್ಲಿ ಅವ್ರು ನಡ್ಕೊಳ್ತಾ ಇದ್ದ ರೀತಿಯೆಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ ನಾವು ಎಷ್ಟು ಸೀರಿಯಸ್ ಆಗಿ ಅವ್ರನ್ನ ನೋಡ್ತಿದ್ರು, ಅವ್ರು ಅಷ್ಟೇ ವಿಟ್ಟಿಯಾಗಿದ್ರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ರು ಅನ್ನೋದು. ಅಂದ್ರೆ 1900 ಈಗ ತಾನೇ ಹೇಳ್ತಿದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನು ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ ಎಸ್ ಜಾನಕಿಯವ್ರ ಜೊತೆ ಫಸ್ಟ್ ಹಾಡನ್ನು ಹಾಡ್ತಾರವ್ರು. ಅದಾದ್ಮೇಲೆ ಸಂಪತ್ತಿಗೆ ಸವಾಲು ಆ ಥರ ಅವರ ಗಾಯಕರಾಗಿ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಲ್ಲಿಂದ ಹಿಡಿದು 59ರಿಂದನೋ ಅಥವಾ 58ರಿಂದನೋ ಜಾನಕಮ್ಮ ಆಡಿರೋದು ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರ ಜೊತೆಗೆ ಆಡಿರೋದು ಆ ಇಸ್ವಿ. ಅದಾದ್ಮೇಲೆ ಬಹುಶಃ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದ್ರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು. ಮತ್ತೆ 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅನ್ನೋದು. ಇಲ್ಲಿ ಅವರನ್ನ ನೋಡ್ತಿದ್ರೆ ಯಾವುದೋ ಒಂದು ಬೊಂಬೆ, ಜಾನಕಮ್ಮನ ಬೊಂಬೆಯನ್ನು ಮಲಗಿಸಿದಾರೇನೋ, ಅವರೊಂದು ಬೇರೆದ್ರಲ್ಲಿ ಮೇಣದ ಬೊಂಬೆಗಳೆಲ್ಲ ಮಾಡ್ತಾರೆ, ಆ ರೀತಿ ಒಂದು ಬೊಂಬೆ ನೋಡ್ದಂಗೆ ಆಗ್ತಾ ಇತ್ತು ಆ ತಾಯಿನ ನೋಡ್ತಿದ್ರೆ. ಆ ತಾಯಿ ತುಂಬಾ ಒಂದು ನೋವಿನ ದಿನ, ತುಂಬಲಾರದ ನಷ್ಟ ಅಂದ್ರೆ ತಪ್ಪಲ್ಲ. ಖಂಡಿತ, ಇದು ಖಂಡಿತವಾಗಿಯೂ ತುಂಬಲಾರದ ನಷ್ಟನೇ. ಕೇವಲ ನಮಗೆ ಗಾಯಕರಿಗೆ ಅಥವಾ ಕಲಾವಿದರಿಗೆ ಅಷ್ಟೇ ಅಲ್ಲ, ಕಲಾ ರಸಿಕರಿಗೆ, ಸಂಗೀತ ರಸಿಕರಿಗೆ, ಸಂಗೀತ ಕಲಿಯೋರಿಗೆ, ಮತ್ತೆ ಇದು ಇವತ್ತಿನ ಒಂದು ಜನರೇಷನ್ ಅಷ್ಟೇ ಅಲ್ವಲ್ಲ, ಹಳೇ ಜನರೇಷನ್ ಇಂದ ಹೊಸ ಜನರೇಷನ್ ವರೆಗೂ, ಮುಂಬರುವ ಜನರೇಷನ್ ವರೆಗೂ ಅವ್ರನ್ನ ನಾವು ಮಿಸ್ ಮಾಡ್ಕೋತೀವಿ. ಅಂಥ ಒಂದು ಜ್ಯೋತಿ, ಧ್ವನಿ, ಮನಸ್ಸು ಎಲ್ಲರನ್ನೂ ಕಳ್ಕೊಂಡಿದ್ವಿ, ಅದೆಲ್ಲವನ್ನು ಕಳ್ಕೊಂಡಿದ್ವಿ. ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಏನಂತಂದ್ರೆ ವಿಶ್ವವನ್ನೇ ಸುತ್ತಿದ ಕೋಗಿಲೆ ಮೈಸೂರಿಗೆ ಬಂದು ನೆಲೆಸಿದೆ ಸರ್. ಅಲ್ಲ, ಅದು ಸಂತೋಷ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಅದು ಅವ್ರ ಮನಸ್ಸಲ್ಲಿತ್ತು ನೋಡಿ. ಈ ಊರಲ್ಲಿ ನಾನು ಅಂತಿಮವಾಗಿ ಈ ಊರಲ್ಲೇ ನಾನು ಐಕ್ಯವಾಗಬೇಕು ಅಂತ. ಮತ್ತೆ ಮೈಸೂರು ಕಲೆಯ ಬೀಡು, ಮೈಸೂರಿಗೆ ತನ್ನದೇ ಆದಂತಹ ಒಂದು ಈ ಊರು ಮತ್ತೆ ಅವರು
ಇಬ್ರು ತೀರ್ಮಾನ ಮಾಡಿರುವಂತಹ ಒಂದು ವಿಷಯ. ಚಾಮುಂಡಿ ತಾಯಿ ನೆಲೆಸಿರುವ ಈ ಒಂದು ಊರಲ್ಲಿ ಅವರು ಐಕ್ಯವಾಗೋದು ಒಂದು ದೊಡ್ಡ ಶಕ್ತಿಯ ಒಂದು ನಿರ್ಧಾರ. ಅದು ನಮಗೆ ಗೊತ್ತಾಗಲ್ಲ, ಅದು ಯಾಕೆ ಏನು ಅಂದ್ಬಿಟ್ಟು. ನಾವು ಮನುಷ್ಯರಾಗಿ ಅಷ್ಟನ್ನ ಮಾತ್ರ ನೋಡಬಲ್ರು, ಬಟ್ ಅದು ಒಂದು ದೊಡ್ಡ ಶಕ್ತಿ ಆದ್ರಿಂದ ಆ ತಾಯಿನೇ ಡಿಸೈಡ್ ಮಾಡಿದಾಳೆ, ಇಲ್ಲೇ ಇರಮ್ಮತ್ತ ನೀನು ಅಂದ್ಬಿಟ್ಟು. ಮೈಸೂರಿನವರಾಗಿ ನೀವು ಅವರ ಒಂದು ಮೈಸೂರಿನ ಒಡನಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ನಾನು ಮೈಸೂರು ಅವರ ಒಡನಾಟದ ಬಗ್ಗೆ ಅವರೊಂದಿಗೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಬಟ್ ಅವರಿಗೆ ಈ ಊರಿನ ಮೇಲೆ ಒಲವಿರೋದು ಬಹಳ ಒಂಥರ ಕ್ಲೀನ್ ನಮ್ಗೆ ಗೊತ್ತಾಗತ್ತೆ. ನಾನು ಮೈಸೂರು ಆದ್ರಿಂದ ಅದು ನನಗೆಲ್ಲೋ ಒಂದು ರೀತಿ ಒಂದು ತಾಯಿ ಚಾಮುಂಡಿಯ ಲೀಲೆ ಅಂತ ನನಗೆ ಅನ್ಸುತ್ತೆ. ಬಟ್ ನಾನು ಅವ್ರನ್ನ ಭೇಟಿಯಾದಾಗಲೆಲ್ಲ ಬಹಳ ಪ್ರೀತಿಯಿಂದ ಭೇಟಿಯಾಗಿದ್ದಾರೆ. ಆ ನೆನಪುಗಳು ಸದಾ ಇರುತ್ತೆ. ಗಾಯಕರಿಗೆ ಒಂದು ಹಾಡು ಆಡೋದಿರ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಆಡೋದು, ಅದ್ರ ಜೊತೆಗೆ ಮಕ್ಕಳ ರೀತಿಯಲ್ಲೂ ಕೂಡ ಆಡ್ತಿದ್ರು ಜಾನಕಮ್ಮ ಅವರು. ಅದು ಅವರ ವಿಶೇಷತೆ ಅಂತ ಅನ್ಬಹುದು. ಅವರಿಗೆ ಮಗು ಮನಸ್ಸು, ಹಾಗಾಗಿ ಮಕ್ಕಳ ತರ ಆಡೋದು ಅವ್ರಿಗೆ ಏನು ಕಷ್ಟ ಆಗಿರ್ಲಿಲ್ಲ. ಕಡೆಯವರೆಗೂ ಅವರು ಒಂದು ಮಗು ತರನೇ ಇದ್ರಲ್ಲ, ಕಡೆಯವರೆಗೂ ಒಂದು ಮಗು ತರನೇ ಇದ್ರು. ಈಗಲೂ ಅವ್ರನ್ನ ನೋಡ್ತಾ ಇದ್ರೆ ಒಂದು ಏನ್ ಹೇಳ್ತಾರ, ಇನ್ನೋಸೆನ್ಸ್ ಹಂಗೇ ಇದೆ. ಸೊ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿಯನ್ನ ನೀಡ್ಲಿ ಅಂತ ಕೇಳ್ಕೊತೀನಿ. ಸಂಗೀತ ಲೋಕಕ್ಕೆ ಅವರ ಒಂದು ಕೊಡುಗೆ ಬಗ್ಗೆ ಹೇಳೋದಾದ್ರೆ ಸರ್? ಅಯ್ಯೋ ಸರ್, ಕೊಡುಗೆ ಬಗ್ಗೆ ನಾವು ಏನ್ ಮಾತಾಡಕ್ಕಾಗದು ಸರ್? ಅದೊಂದು ದೊಡ್ಡ ಚಿನ್ನದ ಕೊಡ ಅದು. ಅದ್ರ ಬಗ್ಗೆ ಮಾತಾಡೋ ಅರ್ಹತೆನೂ ನಮಗಿಲ್ಲ. ಆ ಕೊಡುಗೆ ಅದೆಲ್ಲ ಒಂದು, ನಾನು ಅದೇ ಹೇಳ್ತಿದ್ದಲ್ಲ, ಅದು ಸಾಧಾರಣ ವ್ಯಕ್ತಿಗಳಿಂದ ಸಾಧ್ಯವಾಗೋ ಕೊಡುಗೆ ಅಲ್ಲ. ಅದೆಲ್ಲ ಭಗವಂತನ ಲೀಲೆ, ಅಂಥ ಕೊಡುಗೆ ಅದು. ಕೊನೆಯದಾಗಿ 48 ವರ್ಷ ಬದುಕೋದೇ ಕಷ್ಟ ಇವತ್ತಿನ ಜನರೇಷನ್. 48,000 ಹಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅದೆಲ್ಲ ಲೀಲೆ, ಸಾಧಾರಣ ಮನುಷ್ಯರಿಂದ ಸಾಧ್ಯವಾಗೋ ವಿಷಯಗಳೇ ಅಲ್ಲ. ಅದನ್ನ ಅವರು ಸಾಧಿಸಿದ್ದಾರೆ ಅಂತಲ್ಲ, ಅವ್ರ ಮೂಲಕ ಆ ಸಾಧನೆ ಹೊರಬಂದಿದೆ. ಇವರಾಗ್ಲಿ, SPB ಸರ್ ಆಗ್ಲಿ, ಇವರೆಲ್ಲರೂ ಮಹಾನ್ ಸಾಧಕರು. ಅದಕ್ಕೆ ಏನು ಕಾರಣ ಅನ್ನೋದು ಭಗವಂತನಿಗೆ ಗೊತ್ತು. ನಾವು ನೋಡಬೇಕು, ಅದನ್ನ ಎಲ್ಲೋ ಒಂದು ಸ್ಫೂರ್ತಿ ತಗೋಬೇಕೇ ಹೊರತು ನಾವು ಅದರ 1% ಸಾಧಿಸಕ್ ಆಗೋದಿಲ್ಲ. ಯಾಕೆಂದ್ರೆ ಇದು ಭಗವಂತನ ಲೀಲೆ. ಬಟ್ ಅದನ್ನ ಅವ್ರನ್ನ ಇನ್ನ ನಾವು ಸಂಭ್ರಮಿಸಬೇಕಷ್ಟೇ. ಎಷ್ಟೋ ಗಾಯಕರಿಗೆ ದ್ರೋಣಾಚಾರ್ಯರಿದ್ದಂಗೆ. ಸೊ ಇವತ್ತು ನೀವು ಒಬ್ಬ ಗಾಯಕರಾಗಿ ಕೊನೆಯದಾಗಿ ಅವರಿಗೆ ಯಾವ ರೀತಿಯ ಒಂದು ನಮನ ಸಲ್ಲಿಸ್ತೀರಾ ಸರ್? ಅಷ್ಟೇ, ನೀವೇ ಹೇಳ್ಬಿಟ್ರಿ ದ್ರೋಣಾಚಾರ್ಯ. ನಾವೆಲ್ಲರೂ ಅವರು ನೀಡಿರುವಂತಹ ಹಾಡುಗಳಲ್ಲಿ ಕಲೀಲಿಕ್ಕೆ, ಒಂದೊಂದು ಹಾಡಲ್ಲೂ ಕಲೀಲಿಕ್ಕೆ ವಿಷಯಗಳಿವೆ. ಅದನ್ನ ಹಾಗೆ ಕಲ್ತ್ಕೊಂಡು ಹೋಗ್ತೀವಿ ಅಷ್ಟೇ. ಧನ್ಯವಾದಗಳು ಸರ್. ಇದಿಷ್ಟು ಗಾಯಕರಾದಂತಹ ವಿಜಯ್ ಪ್ರಕಾಶ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಮೈಸೂರು.